ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿ ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿಶ್ಚ, ನವದುರ್ಗಾ ಪ್ರಕೀರ್ತಿತಾಃ. ನವರಾತ್ರಿಯ 7ನೇ ದಿನದಲ್ಲಿ ಕಾಲರಾತ್ರಿಯನ್ನು ಪೂಜೆ ಮಾಡಲಾಗುತ್ತೆ. ಕಾಲರಾತ್ರಿ ಅಂದರೆ ಕಾಲ. ಕಾಲ ಅಂದರೆ ಸಮಯ, ಭೂತ, ಭವಿಷ್ಯತ್, ವರ್ತಮಾನ. ಮಹಾಕಾಲ ಯಾವುದು, ಕಾಲರಾತ್ರಿ ಯಾವುದು? ಲಯಕಾರಕವಾದ ಶಕ್ತಿ. ಈ ಅಖಂಡ ಬ್ರಹ್ಮಾಂಡದಲ್ಲಿ ನಮ್ಮ ಅಸ್ತಿತ್ವ ತುಂಬಾ ಚಿಕ್ಕದು, ಆದರೆ ನಮ್ಮ ಅಹಂಕಾರ, ನಮ್ಮ ಅಸ್ತಿತ್ವ ತುಂಬಾ ದೊಡ್ಡದು ಅನ್ನೋ ಹಾಗೆ ಭ್ರಮೆಯಲ್ಲಿ ಇರ್ತೀವಲ್ಲ. ಆ ಸಂದರ್ಭದಲ್ಲಿ ಹಿಂದಿನ ಕತ್ತಲೆಯನ್ನು ನೆನೆದು ಬೆಳಕಿನ ಕಡೆಗೆ ಹೋಗಬೇಕು ಅಂದರೆ ಕಾಲರಾತ್ರಿಯ ಆಶೀರ್ವಾದ ಬೇಕು. ಹಾಗಾಗಿ ಕಾಲರಾತ್ರಿಯನ್ನು ಧ್ಯಾನಿಸಬೇಕು. ಆಕೆ ಸೃಷ್ಟಿ, ಸ್ಥಿತಿ, ಲಯಕಾರಕ ರೂಪ. ಕಾಲರಾತ್ರಿ ಕೈಯಲ್ಲಿ ಖಡ್ಗ ಇರುತ್ತೆ, ಚಾಚಿದಂತಹ ರಕ್ತಸಿಕ್ತವಾದ ನಾಲಿಗೆ, ಕೋರೆ ಹಲ್ಲುಗಳು, ಕೈಯಲ್ಲಿ ರುಂಡವನ್ನು ಹಿಡಿದಿರ್ತಾಳೆ, ರುಂಡಮಾಲಾಧಾರಣಿಯಾಗಿರ್ತಾಳೆ. ಕಾಲರಾತ್ರಿ ಕತ್ತೆಯ ಮೇಲೆ ಕೂತ್ಕೊಂಡು ಕೈಯಲ್ಲಿ ಭಯಂಕರವಾದ ಆಯುಧಗಳು, ಕೂದಲು ಕೆದರ್ಕೊಂಡು ಕಿರಿಚಿಕೊಂಡು ಬರ್ತಿರೋ ಹಾಗೆ ಚಿತ್ರಿಸಿರ್ತಾರೆ. ಕಾಲಿಕ ಅಂದ್ರೆ ಅನಂತ ಕೂಡ ಅಂತ ಹೇಳ್ತಾರೆ. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಆಕೆನೆ. ಕಾಲ ಅಂದ್ರೆ ಸಮಯ, ಹಾಗೆ ಕತ್ತಲೆ ಕೂಡ. ಕಾಲಿ ಪರಿವರ್ತನೆಯ ದೇವತೆ. ದುಷ್ಟರಾದ ಶುಂಭ ನಿಶುಂಭರ ಉಪಟಳವನ್ನು ತಾಳಲಾರದೆ ದೇವಿ ಜಗನ್ಮಾತೆಯ ಬಳಿ ಶರಣಾಗಿ ದೇವತೆಗಳು ಪ್ರಾರ್ಥಿಸಿದಾಗ ಮಹಾಕಾಳಿಯು ಆವಿರ್ಭವಿಸಿ ಶುಂಭ ನಿಶುಂಭರನ್ನು ಶಿಕ್ಷಿಸ್ತಾಳೆ. ಹಾಗೆ ರಕ್ತಬೀಜನ ವಧೆಯನ್ನು ಮಾಡ್ತಾಳೆ. ಚಂಡಮುಂಡರನ್ನು ವಧಿಸಿ ಚಾಮುಂಡೇಶ್ವರಿ ಆಗ್ತಾಳೆ. ಕಾಳಿ ಮಾತೆ ಮಾಯೆಯ ಆವರಣವನ್ನು ಮೀರಿ ನಿಲ್ಲುವವಳು. ಆಕೆ ಪರಿಶುದ್ಧಳು, ನಿರ್ಗುಣ ಆತ್ಮಸಾಕ್ಷಿಯ ಪರಮಾನಂದ ಮತ್ತು ಪ್ರಕೃತಿಗಿಂತ ಮೇಲಿನವಳು. ನೀವು ಧ್ಯಾನ ಮಾಡಬೇಕಾದ್ರೂ ಕಣ್ಮುಚ್ಚಿ ಕತ್ತಲೆಯಲ್ಲೇ ಮಾಡ್ತೀರಾ ಅಲ್ವಾ? ವಿಶ್ವಕ್ಕೆ ಪ್ರಳಯ ಬಂದರೂ ತಾಯಿ ಕಾಳಿಯ ಅಸ್ತಿತ್ವ ಮುಂದುವರಿಯುತ್ತೆ. ಈ ಕಾರಣದಿಂದ ಬಣ್ಣ, ಬೆಳಕು, ಒಳಿತು, ಕೆಡಕುಗಳ ಪರಿಕಲ್ಪನೆಗೆ ನಿಲುಕದವಳು ಮಹಾಕಾಳಿ. ಆಕೆ ಪರಿಶುದ್ಧಳು, ಅವ್ಯಕ್ತ ಶಕ್ತಿ, ಆದಿಶಕ್ತಿ. ರಾಮಕೃಷ್ಣ ಪರಮಹಂಸರ ಪ್ರಕಾರ ಕಾಳಿಗೆ ಕಪ್ಪು ಬಣ್ಣದ ಮೋಹವಿದ್ದು ಮುಖವರ್ಣವು ಆಪ್ಯಾಯಮಾನವಾಗಿದೆ. ಅತ್ಯಂತ ಸುಂದರಿ, ಸಿಂಹದ ಮೇಲೆ ಸವಾರಿ ಮಾಡುವವಳು. ಮಹಾಕಾಳಿ ಅಖಂಡ ಸಚ್ಚಿದಾನಂದ ಭೂತ ಭವಿಷ್ಯತ್ ವರ್ತಮಾನಗಳ ಮಿಲನ ಅಂತಾರೆ. ಏಕವೇಣಿ ಜಪಾಕರ್ಣ ಪೂರ್ಣಗ್ನ ಖರಾಸ್ಥಿತಾ ಲಂಬೋಷ್ಠಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲೋಹ ಲತಾಕಂಟಕಭೂಷಣ ವರ್ಧನ ಮೂರ್ಧ್ವಜಾ ಕೃಷ್ಣ ಕಾಲರಾತ್ರಿರ್ಭಯಂಕರಿ. ಕಾಲರಾತ್ರಿಯು ಶನಿಗ್ರಹದ ಅಧಿಪತಿ. ಜನರು ಮಾಡಿರುವಂತಹ ಕೆಡುಕು ಹಾಗೂ ಒಳಿತನ್ನು ನೋಡಿಕೊಂಡು ವರ ಕೊಡುವವಳು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವವಳು. ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯನ್ನು ಗುರುತಿಸುವವಳು ಮಹಾಕಾಳಿ. ತಾಯಿ ಮಹಾಕಾಳಿಯನ್ನು ಪೂಜಿಸುವುದರಿಂದ ಶನಿಗ್ರಹದಿಂದ ಆಗುವ ತೊಂದರೆ ಹಾಗೂ 7.5 ಪ್ರಭಾವವನ್ನು ತಗ್ಗಿಸಬಹುದು. ದಾನವರು, ರಾಕ್ಷಸರು, ಭೂತ ಪ್ರೇತಗಳು ನಾವು ಕಾಳಿಯ ಸ್ಮರಣೆ ಮಾತ್ರದಿಂದಲೇ ಓಡಿ ಹೋಗುತ್ತದೆ. ಕಾಳಿಯನ್ನು ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ.